6 ವರ್ಷ ಪಕ್ಷದಿಂದ ಶಾಸಕ ಯತ್ನಾಳ್ರನ್ನ ಬಿಜೆಪಿ ಉಚ್ಚಾಟಿಸಿದ್ದಕ್ಕೆ ಕಿಡಿಕಾರಿದ್ದಾರೆ. ನನಗೆ ರಾಷ್ಟ್ರ ಮೊದಲು, ಪಕ್ಷ ನಂತರ, ಸ್ವ ಇಚ್ಛೆ ಕೊನೆಗೆ ಅಂತ ಟ್ವೀಟ್ ಮಾಡಿದ್ದಾರೆ. ನನ್ನ ಈ ತತ್ವದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎನ್ನುವ ಟ್ವೀಟ್ ಮೂಲಕ ಪಕ್ಷದ ವಿರುದ್ಧ ಕಿಡಿಕಾರಿದ್ದಾರೆ. ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಈ ಅಡ್ಜಸ್ಟ್ಮೆಂಟ್ ನಿಲ್ಲದೆ ಹೋದ್ರೆ ಪಕ್ಷ ಮಕಾಡೆ ಮಲಗೋದು ನಿಶ್ಚಿತ. ಈ ರೀತಿ ಸುದೀರ್ಘ ಟ್ವೀಟ್ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಯತ್ನಾಳ್. ಉಚ್ಚಾಟನೆ ಆದ್ಮೇಲೆ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ, ಎಲ್ಲೂ ಮಾತನಾಡಲಿಲ್ಲ. ಈಗ ಟ್ವೀಟ್ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಅವರ ಟ್ವೀಟ್ ಗಮನಿಸ್ತಾ ಇದ್ದೀವಿ. ನನಗೆ ರಾಷ್ಟ್ರ ಮೊದಲು, ಪಕ್ಷ ನಂತರ, ಸ್ವ ಇಚ್ಛೆ ಕೊನೆಗೆ, ನನ್ನ ಈ ತತ್ವದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಪಕ್ಷದ ಅವನತಿ ಅಂತಲೂ ಕೂಡ ಕಿಡಿಕಾರಿದ್ದಾರೆ. ಈ ಅಡ್ಜಸ್ಟ್ಮೆಂಟ್ ನಿಲ್ಲದೆ ಹೋದ್ರೆ ಪಕ್ಷ ಮಕಾಡೆ ಮಲಗುತ್ತೆ ಅಂತ ಎಚ್ಚರಿಸ್ತಾ ಇದ್ದಾರೆ. ಕುಟುಂಬ ರಾಜಕಾರಣಕ್ಕೆ ಕಡಿವಾಣ ಹಾಕಿ ಎನ್ನುವಂತಹ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ನಿಜವಾದ ಜನಪರ ಕಾಳಜಿ ಇರುವಂತಹ ನಾಯಕರು ಬೇಕಾಗಿದೆ, ಅಂತಹ ನಾಯಕರಿಗೆ ಪಕ್ಷ ಅವಕಾಶವನ್ನ ನೀಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಕಾಟಾಚಾರಕ್ಕೆ ಸರ್ಕಾರದ ನೀತಿಗಳನ್ನ ಇಲ್ಲಿ ಖಂಡಿಸ್ತಿದ್ದಾರೆ. ಸಂಜೆ ವೇಳೆ ಅವರ ಮನೆಯಲ್ಲೇ ಭೋಜನಕೂಟ ಏರ್ಪಡಿಸ್ತಾರೆ. ಇಂತಹ ನಾಯಕರ ಅವಶ್ಯಕತೆ ಪಕ್ಷಕ್ಕಿಲ್ಲ ಅಂತ ಮತ್ತೊಮ್ಮೆ ರಾಜ್ಯ ಬಿಜೆಪಿ ನಾಯಕರುಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಯತ್ನಾಳ್. 6 ವರ್ಷಗಳ ಕಾಲ ಪಕ್ಷದಿಂದ ಅವರನ್ನು ಉಚ್ಚಾಟಿಸಲಾಗಿದೆ. ಈ ಕಾರಣಕ್ಕಾಗಿ ಅವರ ಈ ಟ್ವೀಟ್ ಆಕ್ರೋಶ ಹೊರಹಾಕಿದ್ದಾರೆ. ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಪಕ್ಷದ ಅವನತಿ ಅಂತ ಹೇಳಿ ಕಿಡಿಕಾರಿದ್ದಾರೆ. ನನ್ನ ತತ್ವದಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಆದರೆ ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಈ ಪಕ್ಷದ ಅವನತಿಯಾಗತ್ತೆ. ಕುಟುಂಬ ರಾಜಕಾರಣಕ್ಕೆ ಕಡಿವಾಣ ಹಾಕಬೇಕಿದೆ. ಅಡ್ಜಸ್ಟ್ಮೆಂಟ್ ನಿಲ್ಲಿಸದೆ ಹೋದ್ರೆ ಪಕ್ಷ ಮಕಾಡೆ ಮಲಗೋದು ಖಚಿತ. ನಿಜವಾದ ಜನಪರ ಕಾಳಜಿ ಇರುವಂತಹ ನಾಯಕರು ಬೇಕಾಗಿದೆ, ಅಂತಹ ನಾಯಕರಿಗೆ ಪಕ್ಷ ಅವಕಾಶ ನೀಡಬೇಕು ಅಂತ ಯತ್ನಾಳ್ ಟ್ವೀಟ್ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಪದೇ ಪದೇ ಪಕ್ಷದಿಂದ ಅವರಿಗೆ ನೋಟಿಸ್ ಜಾರಿಯಾದರೂ ಕೂಡ, ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ಪಕ್ಷದ ವಿರುದ್ಧ, ಪಕ್ಷದ ನಾಯಕರ ವಿರುದ್ಧ ಹೇಳಿಕೆ ಮೇಲೆ ಹೇಳಿಕೆ ಕೊಡ್ತಲೇ ಬಂದಿದ್ರು ಯತ್ನಾಳ್. ಅವರಿಗೆ ಶೋಕಾಸ್ ನೋಟಿಸ್ ಕೂಡ ಜಾರಿಯಾಗಿತ್ತು. ಅದರ ಬೆನ್ನಲ್ಲೇ ಈಗ ಗೇಟ್ ಪಾಸ್ ಕೊಡಲಾಗಿದೆ. ಈಗ ಅದಕ್ಕಾಗಿ 6 ವರ್ಷ ತಮ್ಮನ್ನ ಪಕ್ಷದಿಂದ ಉಚ್ಚಾಟಿಸಿದ ಬೆನ್ನಲ್ಲೇ ಯತ್ನಾಳ್ ಟ್ವೀಟ್ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ರ ಉಚ್ಚಾಟನೆ ಯಾವ ರೀತಿಯ ಪರಿಣಾಮಗಳಿಗೆ ಕಾರಣ ಆಗತ್ತೆ, ಏನ್ ಸಂದೇಶ ಹೈಕಮಾಂಡ್ ಕೊಡ್ತಾ ಇದೆ ಅನ್ನೋದೊಂದು ಕಡೆ ಕುತೂಹಲ ಆದ್ರೆ, ಪಕ್ಷದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಯತ್ನಾಳ್. ಬಿಜೆಪಿಯಿಂದ ಉಚ್ಚಾಟನೆ ಬೆನ್ನಲ್ಲೇ ಯತ್ನಾಳ್ ಸೈಲೆಂಟ್. ಒಂದು ಟ್ವೀಟ್ ಮಾಡಿದ್ದು ಬಿಟ್ರೆ ನಿನ್ನೆಯಿಂದ ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ ಯತ್ನಾಳ್. ಕಲಬುರಗಿಯ ಚಿಂಚೋಳಿ ಗೆಸ್ಟ್ ಹೌಸ್ನಲ್ಲಿದ್ದಾರೆ ಯತ್ನಾಳ್. ತಡರಾತ್ರಿಯೇ ದೆಹಲಿಯಿಂದ ಬಂದ್ರು, ವಾಸ್ತವ್ಯ ಹೂಡಿದ್ದಾರೆ ಇಲ್ಲೇ ಸಿದ್ದಸಿರಿ ಶುಗರ್ ಫ್ಯಾಕ್ಟರಿ ಗೆಸ್ಟ್ ಹೌಸ್ನಲ್ಲಿ ಅವರ ವಾಸ್ತವ್ಯ. ನಿನ್ನೆಯಷ್ಟೇ ಉಚ್ಚಾಟನೆಯಾದ್ರು. 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆಯಾಗಿರೋದು ಯತ್ನಾಳ್. ಪಕ್ಷದ ವಿರುದ್ಧ, ಪಕ್ಷದ ನಾಯಕರ ವಿರುದ್ಧ ಹೇಳಿಕೆ ಮೇಲೆ ಹೇಳಿಕೆಗಳನ್ನು ಕೊಡ್ತಲೇ ಬಂದಿದ್ರು. ಪಕ್ಷದಿಂದ ಎಚ್ಚರಿಕೆ ಬಂದರೂ ಕೂಡ ಅವರ ಹೇಳಿಕೆಗಳು ನಿಂತಿರಲಿಲ್ಲ. ಪರಿಣಾಮವಾಗಿ ಈಗ ಉಚ್ಚಾಟನೆಯಾಗಿದ್ದಾರೆ. ಅದರ ಬೆನ್ನಲ್ಲೇ ಸೈಲೆಂಟ್ ಆಗಿದ್ದಾರೆ.